ನಮಸ್ತೆ. ಗುರುವಾರದ ಬೆಳಗಿನ ವಿಡಿಯೋ. ಬೆಳಗ್ಗೆ ಬೇಗ ಹೋಗಿ ಹೂವು ಎಲ್ಲ ತೊಗೊಂಡು ಬಂದೆ. ತಂದು ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನಿಂಗ್ ಎಲ್ಲ ಆಯಿತು. ಕ್ಲೀನಿಂಗ್ ಮುಗಿಸಿ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಆಮೇಲೆ ಹೊಸ್ಲು ತೊಳ್ಕೊಂಡು ಹೊಸ್ಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟೆ. ಮತ್ತು ಏನಪ್ಪ ಅಂತಂದರೆ ತುಂಬ ಜನ ಸ್ವಲ್ಪ ಹಣಕಾಸಿನ ಸಮಸ್ಯೆ ಅಂತ ತುಂಬ ಜನ ಹೇಳ್ತೀರ. ಹಾಗೆ ಹಣಕಾಸಿನ ಸಮಸ್ಯೆ ಯಾವ ಕಡೆಯಿಂದ ಹೆಂಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ಕೆಲವೊಂದು ಸಲ ತಿಳ್ಕೊಬೇಕು. ಹಾಗೆ ಇವತ್ತಿನ ಒಂದು ನನಗೆ ಗುರುಗಳು ಹೇಳ್ಕೊಟ್ಟಿರೋ ಹಾಗೆ ನಿಮಗೂ ಕೂಡ ನಾನು ಅದನ್ನು ಹೇಳ್ಕೊಡ್ತೀನಿ. ನೀವು ಪೂಜೆನ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಒಂದೇ ಸಲ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಕೆಲವರು ಅಯ್ಯೋ ಅವತ್ತು ಹೇಳಿದ್ರೆ ಏನೂ ಆಗಿಲ್ಲ ಆ ಥರ ಎಲ್ಲ ಅಂದ್ಕೋಬೇಡಿ. ಆಗುತ್ತೆ, ಆಗೋವರೆಗೂ ನಮ್ಮ ಪ್ರಯತ್ನ ಬಿಡಬಾರ್ದು. ನಾವು ಮಾಡ್ತಾ ಇರಬೇಕು. ನಮ್ಮ ಮನೆಯಲ್ಲಿ ನಾಗರದ್ದು ವಿಗ್ರಹ ಇದೆ. ಆ ವಿಗ್ರಹನ ನಾನು ತೋರಿಸ್ತೀನಿ. ಸೇಮ್ ಅದೇ ಥರದ್ದು ವಿಗ್ರಹನ ನೀವು ತೊಗೊಂಡು ಬಂದು ಪ್ರತಿ ಮಂಗಳವಾರ ಅಭಿಷೇಕನ ಮಾಡಬೇಕಾಗುತ್ತೆ. 1 ಲೋಟ ನೀರು, ಹಾಲು ಮತ್ತು 1 ಲೋಟ ಅರಿಶಿನದ ನೀರು ಇಷ್ಟನ್ನು ಕೂಡ ನೀವು ಅಭಿಷೇಕ ಮಾಡಬೇಕಾಗುತ್ತೆ. ಅಭಿಷೇಕ ಮಾಡಿ ಆದಮೇಲೆ ಆ ನೀರನ್ನ ಗಿಡಕ್ಕೆ ಹಾಕಬೇಕಾಗುತ್ತೆ. ಗಿಡಕ್ಕೆ ಹಾಕಿ ಆದಮೇಲೆ ನೀವು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ಒಂದು ಹೂವನ್ನ ಇಟ್ಟು ಮತ್ತು ಅರಿಶಿನ ಇಟ್ಟು ನಿಮ್ಮ ಸಂಕಲ್ಪನ ನೀವು ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು 9 ವಾರ ಇಲ್ಲ 21 ವಾರ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಈ ಪೂಜೆ ಮಾಡುವಾಗ ನಾನ್ ವೆಜ್ ಅಂತ ತಿನ್ನಲೇಬಾರ್ದು. ನಾನ್ ವೆಜ್ ತಿನ್ನಲೇಬೇಕು ಅಂದರೆ ಈ ಪೂಜೆನ ಮುಗಿಸ್ಬಿಟ್ಟು ನೀವು ತಿನ್ನಬೇಕಾಗುತ್ತೆ. ಯಾಕೆ ಅಂದರೆ ನಾಗನ ಪೂಜೆ ಮಾಡುವಾಗ ನಾವು ಕೆಲವೊಂದನ್ನು ನಾವು ಬಿಡಬೇಕಾಗುತ್ತೆ. ಆವತ್ತಿನ ದಿನ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀರಾ ಅಂದಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಲೇಬಾರ್ದು. ನಿಮಗೆ 21 ದಿನ ಮಾಡೋಕ್ಕಾಗಲಿಲ್ಲ ಅಂದರೆ 9 ದಿನವೂ ಕೂಡ ನೀವು ಈ ಪೂಜೆನ ಮಾಡ್ಬೋದು. ಮತ್ತು ಹೇಗೆ ಮಾಡಬೇಕು ಹೇಗೆ ಅಂತೆಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಅಭಿಷೇಕ ಹೇಗೆ ಮಾಡ್ತೀರೋ ದೇವರಿಗೆ ಅದೇ ರೀತಿ ನೀವು ನಾಗನ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡಬೇಕಾಗುತ್ತೆ. ಇದೇ ರೀತಿ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ನಿಧಾನ ಆದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಗೆ ಆಗಬೇಕಾಗಿರೋ ಕೆಲಸನೇ ಆಗ್ಬೋದು, ದುಡ್ಡಿನ ಸಮಸ್ಯೆ ಆಗ್ಬೋದು, ಖಂಡಿತ ನಿಮ್ಮ ಕೈಗೆ ದುಡ್ಡು ಸೇರುತ್ತೆ. ನಾವು ಪ್ರತಿಯೊಂದು ಜಾಗ ನಾವು ಭೂಮಿ ತುಳಿತಿದ್ದೀವಿ, ಭೂಮಿ ಮೇಲೆ ನಡೀತಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ನಾಗರ ದೋಷ ಅನ್ನೋದು ಇದ್ದೇ ಇರುತ್ತೆ. ಆ ಕೆಲವೊಂದು ದೋಷಗಳಿಂದ ನಮಗೆ ಕೆಲವೊಂದು ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಆ ದೋಷನ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ಈ ಥರ ಒಂದು ವಿಗ್ರಹ ಇವಾಗ ತೋರಿಸ್ತೀನಿ ನೋಡಿ. ನಾಗರದ್ದು ಬೆಳ್ಳಿ ವಿಗ್ರಹ ನಮ್ಮ ಮನೇಲಿರೋದು. ವಿಗ್ರಹನ ತೊಗೊಂಡು ಬಂದು ನೀವು ಪ್ರತಿ ಮಂಗಳವಾರ ನೀವು ಅಭಿಷೇಕ ಮಾಡಿ ಪೂಜೆನ ಮಾಡ್ತಾ ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗಿ ಆಗುತ್ತೆ. 9 ವಾರ ಕಟ್ಟುನಿಟ್ಟಿಂದ ಮಾಡಿ. ಯಾಕೆಂದರೆ ನೀವು ಆವಾಗ 9 ವಾರ ನಾನ್ ವೆಜ್ಜು ಮುಟ್ಟಬೇಡಿ. ಭೂಮಿ ಮೇಲೆ ಹಾವುಗಳು ವಾಸ ಇರುತ್ತೆ. ಅವನ್ನೆಲ್ಲ ಓಡಿಸಿ ನಾವು ಮನೆಗಳನ್ನೆಲ್ಲ ಕಟ್ಕೊಂಡು ನಾವು ಇವಾಗ ಜೀವನ ಮಾಡ್ತಾಯಿದ್ದೀವಿ. ಪಾಪ ಅವರು ಇರೋಕ್ಕೂ ಕೂಡ ಎಲ್ಲೂ ಜಾಗ ಇಲ್ಲ. ಆ ಒಂದು ದೋಷ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ದೋಷನ ನಾವು ಪರಿಹಾರ ಮಾಡ್ಕೋಬೇಕು ಅಂದರೆ ನೋಡಿ, ಇಷ್ಟೇ ನಮ್ಮ ಮನೆಯಲ್ಲಿರೋದು ನಾಗರ ವಿಗ್ರಹ. ಇದನ್ನು ತಂದು ಪೂಜೆ ಮಾಡಿ. ಖಂಡಿತ ಪರಿಹಾರ ಆಗೇ ಆಗುತ್ತೆ. ನಾಗನ ವಿಗ್ರಹ ಮನೇಲಿಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಆಗ್ಬೋದು, ದುಡ್ಡಿನ ಸಮಸ್ಯೆ ಆಗ್ಬೋದು, ಭೂಮಿ ವಿಷಯ ಆಗ್ಬೋದು, ಯಾವುದೇ ಆಗ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಮನೇಲಿ ಇಟ್ಟು ಪೂಜೆನ ಮಾಡ್ತಾನೆ ಬರ್ತಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.